ರಾಜ್ಯದ ಸಾಧನ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ ಎನ್ನುವರು. ಸರ್ಕಾರಕ್ಕೆ ಉದಾಹರಣೆ ಪ್ರಜಾಪ್ರಭುತ್ವ ಸರ್ಕಾರ, ನಿರಂಕುಶ ಸರ್ಕಾರ, ಇನ್ನು ಮುಂತಾದವುಗಳು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ. ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ. ಸಾಕ್ರಟೀಸ್ ಅವರು ಕ್ರಿಸ್ತಪೂರ್ವ 470 ಕ್ರಿಸ್ತಪೂರ್ವ 399. ಸಾಕ್ರಟೀಸ್ ಅವರು ಗ್ರೀಕ್ನ ಪ್ರಮುಖ ತತ್ವಜ್ಞಾನಿ. ಇವರು ತಮ್ಮ ಕೊಡುಗೆಯನ್ನು ಸಂವಾದದ ಮೂಲಕ ನೀಡಿದ್ದಾರೆ. ಪ್ಲೇಟೋ ಅವರು ಕ್ರಿಸ್ತ ಶಕ ಪೂರ್ವ 427 ಕ್ರಿಸ್ತಪೂರ್ವ 347 ದಿ ರಿಪಬ್ಲಿಕ್. ಪ್ಲೇಟೋ ಅವರು ತಮ್ಮ ರಾಜಕೀಯ ಚಿಂತನೆಯನ್ನು ಅವರ ಪ್ರಮುಖ ಗ್ರಂಥವಾದ ಗ್ರೀಕ್ ರಿಪಬ್ಲಿಕ್ನಲ್ಲಿ ವಿವರಿಸಿದ್ದಾರೆ. ಅರಿಸ್ಟಾಟಲ್ ಅವರು ಕ್ರಿಸ್ತಪೂರ್ವ 384 322 ದಿ ಪಾಲಿಟಿಕ್ಸ್. ರಾಜ್ಯಶಾಸ್ತ್ರಕ್ಕೆ ಇವರು ನೀಡಿರುವ ಅಮೋಘ ಕೊಡುಗೆಯಿಂದ ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಇವರನ್ನು ತತ್ವಜ್ಞಾನಿತ್ರಿಯರು ಎಂದು ಕರೆಯುತ್ತಾರೆ. ಮೆಕ್ಯಾವಲ್ಲಿ. ಆಧುನಿಕ ಕಾಲದಲ್ಲಿ ರಾಜ್ಯಶಾಸ್ತ್ರವನ್ನು ಇಟಲಿಯ ಮೆಕ್ಯಾವಲ್ಲಿ ತನ್ನ ದಿ ಪ್ರಿನ್ಸ್ ಕೃತಿಯ ಮೂಲಕ ಮತ್ತಷ್ಟು ಸರ್ವಶ್ರೇಷ್ಠ ವಿಷಯವನ್ನಾಗಿ ಮಾಡಿದ್ದಾರೆ. ರಾಜ್ಯಶಾಸ್ತ್ರದ ಪರಿಕಲ್ಪನೆಯ ಉಲ್ಲೇಖವನ್ನು ಪುರಾತನ ಭಾರತೀಯ ಚಿಂತಕರು ತಮ್ಮ ಕೃತಿಗಳಲ್ಲಿ ಮತ್ತು ಐತಿಹಾಸಿಕ ದಾಖಲೆಗಳಲ್ಲಿ ನೀಡಿರುತ್ತಾರೆ. ಅವುಗಳಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ, ಕಮಾಂಡನ ನೀತಿಸಾರ, ಋಗ್ವೇದ, ಯಜುರ್ವೇದ, ಶುಕ್ರನೀತಿಸಾರ, ಮನುಸ್ಮೃತಿಯಲ್ಲಿ ಮತ್ತು ಇನ್ನು ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಭಾರತೀಯ ಗ್ರೀಕ್ ಅವರಿಗಿಂತ ಮೊದಲೇ ರಾಜ್ಯಶಾಸ್ತ್ರ ಬಗೆಗಿನ ವಿವರಿಸಿದ್ದಾರೆ. ರಾಜ್ಯಶಾಸ್ತ್ರದ ಅರ್ಥ. ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಹೀಗೆಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯಶಾಸ್ತ್ರ ಎಂಬ ಪದವನ್ನು ವಿವಿಧ ಚಿಂತಕರು ವಿವಿಧ ರೀತಿಯ ಹೆಸರುಗಳಿಂದ ಕರೆಯುತ್ತಿದ್ದರು. ಅರಿಸ್ಟಾಟಲ್ ದಿ ಪಾಲಿಟಿಕ್ಸ್. ಗೆಟಲ್ ಅವರು ರಾಜ್ಯದ ಅಧ್ಯಯನ ಮಾಡುವ ವಿಜ್ಞಾನ ಎಂದಿದ್ದಾರೆ. ಫ್ರೆಡ್ರಿಕ್ ಪೊಲಾಕ್ ರಾಜಕೀಯ ವಿಜ್ಞಾನ. ರಾಜ್ಯಶಾಸ್ತ್ರ ಎಂಬ ಪದವನ್ನು ಗೌಡ್ವಿನ್ ಮತ್ತು ಮೇರಿ ವಾಲ್ ಸ್ಟೋನ್ ಅವರು ಮೊಟ್ಟಮೊದಲಿಗೆ ಅಂತಿಮವಾಗಿ ಯುನೆಸ್ಕೋ ಸಮ್ಮೇಳನದಲ್ಲಿ ಪ್ಯಾರಿಸ್ನಲ್ಲಿ ಸೆಪ್ಟೆಂಬರ್ 1948 ರಲ್ಲಿ ನಡೆದ ರಾಜಕೀಯ ವಿಜ್ಞಾನ ಸಮ್ಮೇಳನವು ರಾಜ್ಯಶಾಸ್ತ್ರ ಎಂಬ ಪದದಿಂದ ಬಳಕೆಯನ್ನು ಅನುಮೋದಿಸಿತು. ಗಾರ್ನರ್. ರಾಜ್ಯಶಾಸ್ತ್ರದ ಅಧ್ಯಯನ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಅಂತ್ಯವಾಗುತ್ತದೆ. ಗ್ಯಾರಿಸ್ ಅವರ ಪ್ರಕಾರ ರಾಜ್ಯದ ತಳಹದಿ, ಪ್ರಗತಿ, ದೇಹದ್ವೇಷ ಮತ್ತು ಅದರ ಎಲ್ಲಾ ರಾಜಕೀಯ ಸಮಸ್ಯೆಗಳ ಅಧ್ಯಯನವೇ ರಾಜ್ಯಶಾಸ್ತ್ರ. ಪಾಲ್ ಜೆನೆಟ್ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದ ಸ್ವರೂಪ. ಅರಿಸ್ಟಾಟಲ್ ಅವರ ಪ್ರಕಾರ ಮಾನವನು ಸ್ವಭಾವತಃ ಜೀವಿ, ಸಂಘಜೀವಿ. ಸಮಾಜವನ್ನು ಬಿಟ್ಟು ಬದುಕಲಾರ. ಸಮಾಜವನ್ನು ಬಿಟ್ಟು ಬದುಕಲು ಇಚ್ಛಿಸುವವರು ದೇವರಾಗಿರಬೇಕು, ಇಲ್ಲವೇ ಮೃಗವಾಗಿರಬೇಕು. ಮಾನವ ಸಮಾಜ ಜೀವಿಯಾಗಿರುವಂತೆ ರಾಜಕೀಯ ಜೀವಿಯೂ ಆಗಿರುವನು. ಮಾನವ ಸಾಂಘಿಕ ಜೀವನವನ್ನು ಜಗಳ, ಕಲಹ, ಅಸೂಯೆ, ದ್ವೇಷಗಳು ಸರ್ವೇ ಸಾಮಾನ್ಯ ಸಂಗತಿಗಳು. ಮಾನವನ ಈ ವರ್ತನೆಗಳನ್ನು ನಿಯಂತ್ರಿಸಿ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಒಂದು ಸಂಘಟಿತವಾದ
ಸಮಾಜದ ಅವಶ್ಯಕತೆ ಉಂಟಾಯಿತು. ಆ ಸಂಘಟಿತ ಸಮಾಜವೇ ರಾಜ್ಯ. ರಾಜ್ಯವು ಸರ್ಕಾರ ಎಂಬ ಸಾಧನ ಮೂಲಕ ನಿಯಂತ್ರಿಸಿತು. ಮೊದಲನೇ ಗುಂಪಿನ ಚಿಂತಕರು ಗ್ಯಾರಿಸ್ ಗಾರ್ನರ್ ಗುಡೋನ್ ಬಟಸ್ಲಿ. ಎರಡನೇ ಗುಂಪಿನ ಚಿಂತಕರು ಸ್ಟೀಫನ್ ಲಿಕಾಕ್. ಮೂರನೇ ಗುಂಪಿನ ಲಾಸ್ಕಿ ಗೆಟಾಲ್ ಫಾಲ್ಜನೆಟ್. 1948ರಲ್ಲಿ ನಡೆದ ಪ್ಯಾರಿಸ್ನ ಯುನೆಸ್ಕೋ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ವಸ್ತು ವಿಷಯಗಳ ಹೀಗೆ ವರ್ಗೀಕರಿಸಿದ್ದಾರೆ: ರಾಜಕೀಯ ಸಿದ್ಧಾಂತ, ರಾಜಕೀಯ ಪಕ್ಷಗಳು, ರಾಜಕೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ರಾಜಕೀಯ ಸಿದ್ಧಾಂತ. ರಾಜ್ಯಶಾಸ್ತ್ರವು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭವಾಗುತ್ತದೆ. ಇಲ್ಲಿ ರಾಜ್ಯದ ಉಗಮ, ವಿಕಾಸ, ಗುರಿ, ಕಾರ್ಯಗಳು, ಮುಖ್ಯವಾಗಿ ರಾಜಕೀಯ ತತ್ವಜ್ಞಾನಿಗಳ ವಿಚಾರಗಳು ಅಭ್ಯಸಿಸಲಾಗುತ್ತದೆ. ರಾಜಕೀಯ ಸಿದ್ಧಾಂತ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜಕೀಯ ಸಿದ್ಧಾಂತದಿಂದಲೇ ಪ್ರಾರಂಭವಾಗುತ್ತದೆ. ಇಲ್ಲಿ ಉಗಮ, ವಿಕಾಸ, ಗುರಿ, ಕಾರ್ಯಗಳು ಮತ್ತು ಸಿದ್ಧಾಂತಗಳನ್ನು ಅಭ್ಯಸಿಸಲಾಗುತ್ತದೆ. ಸಿದ್ಧಾಂತಗಳೆಂದರೆ ಪ್ರಜಾಪ್ರಭುತ್ವ, ಸಮಾಜವಾದ, ಸಮತಾವಾದ, ವ್ಯಕ್ತಿವಾದ, ಉದಾರವಾದ, ಪ್ರಯೋಜಕವಾದ, ಆದರ್ಶವಾದ. ಇವುಗಳ ಇತಿಹಾಸ ಉಗಮಕ್ಕೆ ಕಾರಣಗಳಾಗಿವೆ. ರಾಜಕೀಯ ಸಂಸ್ಥೆಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು. ರಾಜಕೀಯ ಸಂಸ್ಥೆಗಳು. ಇಲ್ಲಿ ರಾಜ್ಯಕ್ಕೆ ಬೇಕಾಗುವ ಸಂವಿಧಾನಗಳು ಮತ್ತು ಅವುಗಳ ಕಾರ್ಯಗಳು, ಸ್ಥಳೀಯ ಸರ್ಕಾರಗಳು, ಸರ್ಕಾರದ ಮತ್ತು ಸಂವಿಧಾನದ ಮೌಲಿಕ ವಿಧಗಳು, ಸರ್ಕಾರದ ರಚನಾ ಕ್ರಮದ ಲೋಪದೋಷಗಳು. ರಾಜಕೀಯ ಪಕ್ಷಗಳು. ಇಲ್ಲಿ ರಾಜಕೀಯ ಪಕ್ಷಗಳು, ಅವುಗಳ ರಚನೆ, ಸಂಘಟನೆ ಹಾಗೂ ಕಾರ್ಯಗಳು, ರಾಜಕೀಯ ಚರ್ಚೆಗಳು, ವೇದಿಕೆ, ಸಾರ್ವಜನಿಕ ಅಭಿಪ್ರಾಯ, ಒತ್ತಡ ಗುಂಪುಗಳು. ಇವು ರಾಜಕೀಯ ಮೇಲೆ ಬೀರುವ ಪ್ರಭಾವ, ಚುನಾವಣೆಗಳು, ಮತದಾರರ ವರ್ಗ, ಸಾರ್ವಜನಿಕ ಆಡಳಿತದಲ್ಲಿ ಪ್ರಜೆಗಳ ಪಾಲ್ಗೊಳ್ಳುವಿಕೆ. ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂದರ್ಥ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ. ರಾಜ್ಯ ಎಂಬ ಪದವನ್ನು ರೋಮನ್ನರು ಸಿವಿಟಸ್ ಎಂದು ಕರೆಯುತ್ತಿದ್ದರು. ಗ್ರೀಕರು ನಗರ ರಾಜ್ಯ ಎಂದು ಕರೆಯುತ್ತಿದ್ದರು. ಆಧುನಿಕ ಕಾಲದಲ್ಲಿ ರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಇಟಲಿಯ ನಿಕೊಲೊ ಮೆಕ್ಯಾವೆಲ್ಲಿ ಇವರು 1513ರಲ್ಲಿ ದಿ ಪ್ರಿನ್ಸ್ ಗ್ರಂಥದಲ್ಲಿ ಬಳಸಿದ್ದಾರೆ. ಪ್ಲೇಟೋ ಅವರ ಪ್ರಕಾರ ಒಂದು ರಾಜ್ಯದ ಜನಸಂಖ್ಯೆಯು 5040 ಇರಬೇಕೆಂದು ಹೇಳಿದ್ದಾರೆ. ರೂಸೋ ಅವರ ಪ್ರಕಾರ 10,000 ಜನಸಂಖ್ಯೆ ಇರಬೇಕೆಂದು ಹೇಳಿದ್ದಾರೆ. ಅರಿಸ್ಟಾಟಲ್ ಅವರು ಸಮತೋಲಿತ ಜನಸಂಖ್ಯೆಯನ್ನು ತಿಳಿಸಿದ್ದಾರೆ. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವೆಂದರೆ ಚೀನಾವು 1.45 ಕೋಟಿ, ಭಾರತ 1.25 ಕೋಟಿ. ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶವೆಂದರೆ ವ್ಯಾಟಿಕನ್ ನಗರ. ಭೂಪ್ರದೇಶ. ರಾಜ್ಯದ ಮತ್ತೊಂದು ಅಗತ್ಯವಾದ ಅಂಗವೆಂದರೆ ಭೂಪ್ರದೇಶ. ಭೂಪ್ರದೇಶದಲ್ಲಿ ನಿರ್ದಿಷ್ಟ ಭೂಪ್ರದೇಶ, ಭೂಮಿ, ಜಲ ಹಾಗೂ ಸಕಲ ಪರಿಸರವನ್ನು ಹೊಂದಿರುತ್ತದೆ. ಹೆಚ್ಚು ಭೂಪ್ರದೇಶ ದೇಶವೆಂದರೆ ರಷ್ಯಾ, ಕೆನಡಾ. ಸರ್ಕಾರವು ರಾಜ್ಯದ ಮೂರನೇ ಅಂಗ. ರಾಜ್ಯದ ಸಾಧನ. ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ ಎನ್ನುವರು ಸರ್ಕಾರಕ್ಕೆ ಉದಾಹರಣೆ: ಪ್ರಜಾಪ್ರಭುತ್ವ ಸರ್ಕಾರ, ನಿರಂಕುಶ ಸರ್ಕಾರ, ಇನ್ನು ಮುಂತಾದವುಗಳು. ಕಾರ್ಯಾಂಗ. ಕಾನೂನನ್ನು ಜಾರಿಗೊಳಿಸುವ ಅಂಗ. ನ್ಯಾಯಾಂಗ. ಕಾನೂನನ್ನು ಅರ್ಥೈಸುವ ಅಂಗ. ಪರಮಾಧಿಕಾರವು ರಾಜ್ಯದ ಪ್ರಮುಖ ಅಂಗ. ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ. ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಇವುಗಳ ನಡುವಿನ ವ್ಯತ್ಯಾಸ ಅಥವಾ ಸಂಬಂಧಗಳು. ರಾಜ್ಯ ಮತ್ತು ಸಮಾಜ. ರಾಜ್ಯ ಎಂದರೆ ಮಾನವ ನಿರ್ಮಿತ ರಾಜಕೀಯ ಸಂಸ್ಥೆ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದುದು. ಸಮಾಜವು ರಾಜ್ಯಕ್ಕಿಂತ ವಿಶಾಲವಾದುದು. ಸಮಾಜಕ್ಕೆ ನಿರ್ದಿಷ್ಟ ಭೂಪ್ರದೇಶಕ್ಕೆ ಅಗತ್ಯವಿಲ್ಲ. ಸಮಾಜಕ್ಕೆ ಪರಮಾಧಿಕಾರ ಇಲ್ಲ. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿದೆ. ರಾಜ್ಯವು ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂತು. ರಾಜ್ಯದ ಸಮಾಜದ ಒಂದು ಅಂಗ. ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶ ಅನಿವಾರ್ಯ.
ರಾಜ್ಯ ಸಂಘಟಿತ ಸಂಸ್ಥೆ. ರಾಜ್ಯಕ್ಕೆ ಪರಮಾಧಿಕಾರವಿದೆ. ರಾಷ್ಟ್ರವೆಂದರೆ ಒಂದೇ ಬುಡಕಟ್ಟು, ರಕ್ತ ಸಂಬಂಧ, ಒಂದೇ ವಂಶಕ್ಕೆ ಸೇರಿದ ಸಮೂಹ ಎಂಬ ಅರ್ಥ ಕೊಡುತ್ತದೆ. ರಾಷ್ಟ್ರ ಎಂಬುದು ಭಾವನಾತ್ಮಕ ಪರಿಕಲ್ಪನೆ. ರಾಷ್ಟ್ರಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ. ರಾಷ್ಟ್ರಕ್ಕೆ ಸಾರ್ವಭೌಮ ಅಧಿಕಾರವಿಲ್ಲ. ರಾಷ್ಟ್ರ ವಿಶಾಲವಾದುದು, ರಾಷ್ಟ್ರ ಭಾವನಾತ್ಮಕವಾದುದು. ಮಾನವ ಸಮಾಜಜೀವಿ ಎಂಬ ಮಾತನ್ನು ಯಾರು ಹೇಳಿದ್ದಾರೆ? ಅರಿಸ್ಟಾಟಲ್. ಅರಿಸ್ಟಾಟಲ್ ಅವರು ಎಷ್ಟು ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು? 158 ಸಂವಿಧಾನಗಳು. ರಾಜ್ಯಶಾಸ್ತ್ರದ ಮೂಲ ಪದ ಗ್ರೀಕ್ ಭಾಷೆಯ ಪಾಲಿಸ್ ಎಂಬ ಪದದಿಂದ ಬಂದಿದೆ. ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಎಲ್ಲಿ ನಡೆಯಿತು? ಯುನೆಸ್ಕೋ ಆಶ್ರಯದಲ್ಲಿ ಪ್ಯಾರಿಸ್ನಲ್ಲಿ ಸೆಪ್ಟೆಂಬರ್ 1948ರಲ್ಲಿ ನಡೆಯಿತು. ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್. ಪರಮಾಧಿಕಾರದ ಲಕ್ಷಣಗಳು: ಸ್ಥಿರತೆ, ಶಾಶ್ವತೆ, ಸ್ಥಿರತೆ, ಸಮಗ್ರತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಮೂಲ ಸ್ವರೂಪದು. ಸ್ಥಿರತೆ, ಸಮಗ್ರತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಮೂಲ ಸ್ವರೂಪದು. ಕಾನೂನು: ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನು. ಕಾನೂನು: ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನು. ಕಾನೂನು ರಚಿಸಿ ಜಾರಿಗೆ ತರುವ ಕೆಲಸವನ್ನು ಸರ್ಕಾರ ಮಾಡುತ್ತದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಕಾನೂನನ್ನು ರಚಿಸುತ್ತದೆ, ಕಾನೂನನ್ನು ಜಾರಿ ತರುತ್ತದೆ. ಕಾನೂನಿನ ವಿಧಗಳು: ಅಂತಾರಾಷ್ಟ್ರೀಯ ಕಾನೂನು, ರಾಷ್ಟ್ರೀಯ ಕಾನೂನು. ಅಂತಾರಾಷ್ಟ್ರೀಯ ಕಾನೂನು, ರಾಷ್ಟ್ರೀಯ ಕಾನೂನು. ಸಂವಿಧಾನಾತ್ಮಕ ಕಾನೂನು, ಸುಧಾರಣಾ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು. ಸ್ವಾತಂತ್ರ್ಯದ ವಿಧಗಳು: ನೈಸರ್ಗಿಕ ಸ್ವಾತಂತ್ರ್ಯ, ಸಮಾನತೆ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ. ನಾಗರಿಕ ಹಕ್ಕುಗಳು: ಜೀವಿಸುವ ಹಕ್ಕು, ಮಾತನಾಡುವ ಹಕ್ಕು, ಜೀವಿಸುವ ಹಕ್ಕು, ಮಾತನಾಡುವ ಹಕ್ಕು, ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಕುಟುಂಬದ ಹಕ್ಕು. ಆರ್ಥಿಕ ಹಕ್ಕುಗಳು: ಆಸ್ತಿ ಹಕ್ಕು, ಒಪ್ಪಂದದ ಹಕ್ಕು, ಭೌತಿಕ ಸುಭದ್ರೆಯ ಹಕ್ಕು, ಆಸ್ತಿಯ ಹಕ್ಕು, ಒಪ್ಪಂದದ ಹಕ್ಕು, ವಿರಾಮ ವಿಶ್ರಾಂತಿ ಹಕ್ಕು, ಭೌತಿಕ ಸುಭದ್ರತೆ ಹಕ್ಕು. ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸರ್ಕಾರಿ ಹುದ್ದೆ ಹೊಂದುವ ಹಕ್ಕು, ಟೀಕಿಸುವ ಹಕ್ಕು, ಸರ್ಕಾರವನ್ನು ವಿಮರ್ಶಿಸುವ ಹಕ್ಕು. ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆ: ಸಂವಿಧಾನವು ಕಾನೂನುಗಳ ಸಮಿತಿಯಾಗಿದ್ದು, ರಾಜ್ಯದ ಮೂಲಭೂತ ಶಾಸನವಾಗಿದ್ದು, ಸಂವಿಧಾನ ಎಂಬ ಪದವನ್ನು ಆಧುನಿಕ ಯುಗದಲ್ಲಿ 2ನೇ ಕಾನ್ಸ್ಟಿಟ್ಯೂಷನ್ ಮೊದಲಿಗೆ ಬಳಸಿದ್ದಾರೆ. ಅವರು ವರ್ಣಿಸಿದ ಕಾನೂನು ಸಮಿತಿಗೆ ಸಂವಿಧಾನ ಕಾರ್ಯಲೀಡ್ ಎಂದು ಕರೆಯಲಾಗುತ್ತದೆ. ಸಂವಿಧಾನದ ಪ್ರಾಮುಖ್ಯತೆ: ರಾಜ್ಯ ಮತ್ತು ಪ್ರಜೆಗಳ ಭದ್ರತೆಗಾಗಿ, ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ, ಜನತೆಯ ಅಭಿವೃದ್ಧಿಗಾಗಿ. ಸರ್ಕಾರವನ್ನು ನಿಯಂತ್ರಿಸಲು ದೇಶದ ಕೈಗನ್ನಡಿ. ಸಂವಿಧಾನಾತ್ಮಕ ಸರ್ಕಾರ: ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ. ಅಲಿಖಿತ ಸಂವಿಧಾನ ಎಂದರೇನು? ರೂಢಿ, ಪದ್ಧತಿಗಳು ಮತ್ತು ಸಂಪ್ರದಾಯದ ಮೂಲಕ ರೂಪಿಸಲ್ಪಡುವುದೇ ಅಲಿಖಿತ ಸಂವಿಧಾನ. ಆದರ್ಶ ಸಂವಿಧಾನದ ಲಕ್ಷಣಗಳು: ಧ್ಯೇಯ ಮತ್ತು ಗುರಿಗಳು, ಸ್ಪಷ್ಟತೆ ಮತ್ತು ಖಚಿತತೆ, ಸಮಗ್ರವಾದುದು, ರಾಜ್ಯದ ರಚನೆ, ಸರ್ಕಾರದ ಮಾದರಿ, ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆ, ಮೂಲಭೂತ ಹಕ್ಕುಗಳು, ತಿದ್ದುಪಡಿಯ ವಿಧಾನ. ಪ್ರಜಾಸತ್ತಾತ್ಮಕ ಸರ್ಕಾರದ ಲಕ್ಷಣಗಳು: ಪ್ರಜೆಗಳಿಂದ ನಡೆಯುವ ಸರ್ಕಾರ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಚುನಾವಣೆಗಳು ಕಡ್ಡಾಯ, ನಿರ್ದಿಷ್ಟ ಅಧಿಕಾರಾವಧಿ, ಸರ್ಕಾರದ ಶಾಂತಿಯುತ ಬದಲಾವಣೆ, ಸಹನೆಯ ಪ್ರತೀಕ. ನಿರಂಕುಶ ಸರ್ಕಾರದ ಲಕ್ಷಣಗಳು: ರಾಜ್ಯವು ಪರಮೋನ್ನತ, ರಾಜ್ಯದ ವೈಭವೀಕರಣ, ನಾಗರಿಕ ಸ್ವಾತಂತ್ರ್ಯ ಹರಣ, ಬಲ ಮತ್ತು ಬೆದರಿಕೆ, ಉಕ್ಕಿನ ಶಿಸ್ತು, ವಿರೋಧಿಗಳ ದಮನ, ಮಾಧ್ಯಮಗಳ ಮೇಲೆ ನಿಯಂತ್ರಣ, ಉಗ್ರ ರಾಷ್ಟ್ರೀಯತೆ, ವಿಶ್ವಶಾಂತಿಗೆ ಮಾರಕ. ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂತು. ಇದನ್ನು ಜವಾಬ್ದಾರಿಯುತ ಸರ್ಕಾರ ಎಂತಲೂ ಕರೆಯುತ್ತಾರೆ. ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಭಾರತ, ಕೆನಡಾ. ಸಂಸದೀಯ ಸರ್ಕಾರದ ಲಕ್ಷಣಗಳು: ನಾಮಮಾತ್ರ ಕಾರ್ಯಾಂಗ, ನಾಮಮಾತ್ರ ಕಾರ್ಯಾಂಗ, ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ, ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ, ವೈಯಕ್ತಿಕ
ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ, ಪ್ರಧಾನಿ ನಾಯಕತ್ವ, ರಾಜಕೀಯ ಏಕತೆ, ರಚನಾತ್ಮಕ ವಿರೋಧಿ ಪಕ್ಷ, ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ, ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನ, ಅಧ್ಯಕ್ಷೀಯ ಸರ್ಕಾರ. ಅಧ್ಯಕ್ಷೀಯ ಸರ್ಕಾರವು ಮೊದಲು ಅಮೆರಿಕದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಸಂಸದೀಯ ಸರ್ಕಾರ, ಸ್ಥಿರ ಸರ್ಕಾರ, ನಿರ್ದಿಷ್ಟ ಅಧಿಕಾರ ಎಂಬುದಾಗಿ ಉಲ್ಲೇಖಿಸಲಾಗಿದೆ. ಈ ಪದ್ಧತಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಪ್ರಜೆಗಳಿಂದ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ನಿರ್ದಿಷ್ಟ ಅವಧಿಗೆ ಆಯ್ಕೆಯಾಗಿ ದೇಶದ ಮುಖ್ಯಸ್ಥರು ಹಾಗೂ ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುವರು. ಅಧ್ಯಕ್ಷೀಯ ಸರ್ಕಾರದ ಲಕ್ಷಣಗಳು: ನೈಜ ಕಾರ್ಯಾಂಗ ಅಧಿಕಾರ, ಪ್ರತ್ಯೇಕತೆ, ನಿಶ್ಚಿತ ಅಧಿಕಾರಾವಧಿ, ಶಾಸಕಾಂಗಕ್ಕೆ ಹೊಣೆಗಾರಿಕೆಯಾಗಿರುವುದಿಲ್ಲ, ಚುನಾಯಿತ ಪ್ರತಿನಿಧಿ, ತಡೆ ಮತ್ತು ಸಮತೋಲನ, ಅಧ್ಯಕ್ಷರ ಅಧೀನದಲ್ಲಿ ಕಾರ್ಯದರ್ಶಿಗಳು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ಧಾರ್ಮಿಕ, ಕಾರ್ಮಿಕ ಸಂಘ, ಧಾರ್ಮಿಕ ಸಮೂಹ, ರಾಜಕೀಯ ಪಕ್ಷ ಮುಂತಾದ ಸಮೂಹಗಳನ್ನು ಹೊಂದಿರುವುದು. ಸಮಾಜವು ಸಮೂಹಗಳ ಸಮೂಹ. ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ರಾಜಕೀಯ ಪಕ್ಷಗಳು, ಧಾರ್ಮಿಕ, ಕಾರ್ಮಿಕ ಮುಂತಾದವುಗಳು. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವೆಂದರೆ ಅದು ಕೇವಲ ಜನರ ಸ್ವರ್ಗವಲ್ಲ, ಅದು ಒಂದು ನಿರಂತರ ಅಂತಃಕ್ರಿಯೆಯಲ್ಲಿ ತೊಡಗಿರುವ ಜನಸಮೂಹವಾಗಿದೆ. ಹೋಲಿಕೆ ಅಥವಾ ವ್ಯತ್ಯಾಸ, ಸಾಮ್ಯತೆ. ಸಮಾಜದ ರಚನೆಯಲ್ಲಿ ಹೋಲಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಸಮಾಜದ ರಚನೆಯಲ್ಲಿ ಹೋಲಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ವ್ಯಕ್ತಿಗಳಲ್ಲಿರುವ ದೈಹಿಕ, ಮಾನಸಿಕ ಹೋಲಿಕೆ ಅಂಶಗಳೇ ಸಮಾಜಕ್ಕೆ ಆಧಾರವಾಗಿರುತ್ತವೆ. ಜನರ ಆಸೆ, ಆಕಾಂಕ್ಷೆಗಳು, ಕೆಲಸ, ಗುರಿಗಳು, ಆದರ್ಶಗಳು, ಮೌಲ್ಯಗಳಲ್ಲಿ ಹೋಲಿಕೆಗಳನ್ನು ಹೊಂದಿರುವುದು. ಹೋಲಿಕೆ ಅಥವಾ ವ್ಯತ್ಯಾಸಗಳು. ಹೋಲಿಕೆ ಮತ್ತು ವ್ಯತ್ಯಾಸಗಳು ಇವು ಸಮಾಜದ ದೃಷ್ಟಿಯಿಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಜನರ ರೂಪ, ಆಸಕ್ತಿ, ಬುದ್ಧಿಶಕ್ತಿ, ಭಾವನೆಗಳು, ಮಾನಸಿಕ ಶಕ್ತಿ, ಸಾಮರ್ಥ್ಯ ಮುಂತಾದವುಗಳು. ಸರ್ಕಾರ ಮತ್ತು ಶ್ರಮ ವಿಭಜನೆ. ಮಾನವ ಸಮಾಜವು ಬಹುಮಟ್ಟಿಗೆ ಸಹಕಾರ ಮತ್ತು ಶ್ರಮ ವಿಭಜನೆಗಳ ಮೇಲೆ ನಿಂತಿರುವುದು. ಸಹಕಾರವೆಂದು ಜನರು ಸಮಾನ ಉದ್ದೇಶಗಳ ಈಡೇರಿಕೆಗೆ ಕೂಡಿ ದುಡಿಯುವುದಾಗಿದೆ. ಪರಸ್ಪರ ಅವಲಂಬನೆ. ಪರಸ್ಪರ ಅವಲಂಬನೆಯು ಸಮಾಜದ ಪ್ರಮುಖ ಲಕ್ಷಣವಾಗಿದೆ. ಸಾಮಾಜಿಕ ನಿಯಂತ್ರಣ. ಪ್ರತಿಯೊಂದು ಸಮಾಜವು ತನ್ನದೇ ಆದ ರೀತಿ ನಿಯಮಗಳನ್ನು ಬೆಳೆಸಿಕೊಂಡಿದೆ. ಅವುಗಳ ಮೂಲಕ ಜನರ ವರ್ತನೆಯನ್ನು ನಿಯಂತ್ರಿಸುವುದು. ಸಮಾಜವು ಗತಿಶೀಲವಾದುದು. ಸಮಾಜವು ಯಾವಾಗಲೂ ಪರಿವರ್ತನಶೀಲವಾದುದು. ಪರಿವರ್ತನೆ ಇಲ್ಲದೆ ಯಾವುದೇ ಸಮಾಜವು ದೀರ್ಘಕಾಲ ಸ್ಥಿರವಾಗಿ ಉಳಿಯಲಾರದು. ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಎಂದಿದ್ದಾರೆ. ನಾವು ನಮ್ಮವರೆಂಬ ಭಾವನೆ, ಪಾತ್ರ ಭಾವನೆ, ಅವಲಂಬನೆ ಭಾವನೆ, ಸ್ಥಿರ ಅಥವಾ ಸಾಪೇಕ್ಷಿಕ ಸ್ವಾಭಾವಿಕತೆ, ಸಮುದಾಯದ ಗಾತ್ರ, ಸಾಮಾಜಿಕ ನಿಯಂತ್ರಣ. ಸಮುದಾಯದ ಪ್ರಕಾರಗಳು: ಆದಿವಾಸಿ ಸಮುದಾಯ, ಗ್ರಾಮೀಣ ಸಮುದಾಯ, ನಗರ ಸಮುದಾಯ, ಸಂಘ. ಯಾವುದಾದರೊಂದು ಸಾಮಾನ್ಯ ಬೇಡಿಕೆಯನ್ನು ಇಲ್ಲವೇ ಅಥವಾ ಸರಣಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದರ ಸಲುವಾಗಿ ಸಂಘಟಿತವಾದ ಜನಸಮೂಹವೇ ಸಂಘ ಎಂದಿದ್ದಾರೆ. ಸಾಂಕೇತಿಕ ಲಕ್ಷಣ: ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳು, ಅಮೂರ್ತ ಸ್ವರೂಪವುಳ್ಳವು, ಹೆಚ್ಚು ಶಾಶ್ವತ, ನಿಯಂತ್ರಣ ಸಾಧನವಾಗಿ ಸಂಸ್ಥೆಗಳು.